ಗುಡ್ ಮಾರ್ನಿಂಗ್ ಮಾಸ್ಟರ್ಸ್. ಎನ್ನ ಆತ್ಮಪಟಲದಲ್ಲಿ ಧ್ಯಾನವೆಂಬ ಜ್ಞಾನ ಜ್ಯೋತಿಯನ್ನ ಬೆಳಗಿಸಿದ ಈ ಲಲಿತೆಯ ಮುಖಾಂತರ ಆ ಲಲಿತೆಯೆಡೆಗೆ ನನ್ನನ್ನ ಕರೆದೊಯ್ಯುತ್ತಿರುವ ಈ ಲಲಿತಾಂಬಿಕೆಗೆ ಹಾಗೂ ಆ ಲಲಿತಾಂಬಿಕೆಗೆ ವಂದಿಸುತ್ತಾ ಈ ದಿನದ ಧ್ಯಾನವನ್ನ ಶುರು ಮಾಡೋಣ ಮಾಸ್ಟರ್ಸ್. ಎಲ್ಲರಿಗೂ ಶುಭ ಶುಕ್ರವಾರ. ಈ ಧ್ಯಾನದ ಜ್ಯೋತಿಯನ್ನ ಪ್ರಪಂಚಕ್ಕೆಲ್ಲ ಬೆಳಗಿಸ್ತಾ ಇರುವಂತಹ ಪತ್ರಿಜಿಯವರ ದಿವ್ಯ ಮಾರ್ಗದರ್ಶನದೊಂದಿಗೆ 108 ದಿನದ ಸಾಮೂಹಿಕ ಧ್ಯಾನ, ಉಪವಾಸ ಮತ್ತೆ ಮೌನವನ್ನ ಹಮ್ಮಿಕೊಂಡಿದ್ದಾರೆ ಲಲಿತಾ ಪವಾರ್ ಮೇಡಮ್ ಅವರು. ಈ ಧ್ಯಾನ ದೇವಿಗೆಗೆ ನೀವೆಲ್ಲರೂ ಬಂದಿದ್ದೀರಾ. ದಿನಾ ಬೆಳಗ್ಗೆ 5 ಗಂಟೆಗೆ ಜಾಯಿನ್ ಆಗ್ತಾ ಇದ್ದೀರಾ. ನಿಮಗೆಲ್ಲರಿಗೂ ಮನಸ್ಫೂರ್ತಿಯಾಗಿ ಸುಸ್ವಾಗತವನ್ನ ಕೋರ್ತಾ ಈ ದಿನದ ಧ್ಯಾನವನ್ನ ಶುರು ಮಾಡೋಣ ಮಾಸ್ಟರ್ಸ್. ಎಲ್ಲರೂ ಧ್ಯಾನ ಸ್ಥಿತಿಗೆ ಬಂದ್ಬಿಡಿ. ಕೈ ಬೆರಳುಗಳನ್ನ ಬೆರಳೊಳಗೆ ಕ್ರಾಸ್ ಮಾಡ್ಕೊಳ್ಳಿ, ಕಾಲ್ ಕ್ರಾಸ್ ಮಾಡ್ಕೊಳ್ಳಿ, ಹಗುರವಾಗಿ ಕಣ್ಮುಚ್ಚಿ. ಕನ್ನಡಕ ಹಾಕೊಂಡಿದ್ರೆ ಕನ್ನಡಕವನ್ನ ತೆಗ್ದಿಟ್ಬಿಡಿ ಮಾಸ್ಟರ್ಸ್. ಯಾವುದೇ ಆಲೋಚನೆ ಬೇಡ. ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ಬೆಳಗಿನ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ನಾವೆಲ್ಲ ಧ್ಯಾನಕ್ಕೆ ಕೂತ್ಕೊಳ್ಳೋಣ ಫ್ರೆಂಡ್ಸ್. 2 ಕೈ ಬೆರಳುಗಳನ್ನು ಕ್ರಾಸ್ ಮಾಡಿ, ಕಾಲ್ ಕ್ರಾಸ್ ಮಾಡಿ, ಹಗುರವಾಗಿ ಕಣ್ಮುಚ್ಚಿ. ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರೋಣ. ನಮ್ಮ ಶರೀರದ ಅಂಗದಲ್ಲಿ ಯಾವುದು ಕೂಡ ಬಿಗಿತಾ ಇರಬಾರ್ದು. ಹಾಗೆ ನಾವು ಕಣ್ಣು ಕೂಡ ತುಂಬ ಟೈಟ್ ಆಗಿ ಕೂಡ ಮುಚ್ಚಿರಬಾರ್ದು, ಹಗುರವಾಗಿ ಮುಚ್ಚಿರಬೇಕು. ಮತ್ತು ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ನಾವು ಗಮನಿಸ್ತಾ ಇರೋಣ. ನಾವೇ ಉಸಿರನ್ನು ತಗೊಳ್ಳೋದು ಬಿಡೋದು ಯಾವುದು ಕೂಡ ಬೇಡ. ಯಾವ ರೀತಿ ನಮ್ಮ ಉಸಿರಾಟ ನಡೀತಾ ಇದೆಯೋ ಕಣ್ಮುಚ್ಚಿ ಹಾಗೇ ಸಾಕ್ಷಿಯಾಗಿ ನಾವು ನೋಡ್ತಾ ಇರೋಣ ಫ್ರೆಂಡ್ಸ್. ಇಂಪಾದ ಸಂಗೀತವನ್ನು ಕೇಳ್ತಾ ಕೇಳ್ತಾ ನಾವೆಲ್ಲರೂ ಕೂಡ ಧ್ಯಾನಸ್ಥರಾಗೋಣ. ಯೋಚನೆಗಳ ಹಿಂದೆ ಹೋಗೋದು ಬೇಡ. ಪ್ರತಿದಿನ ನಮಗೆ ಧ್ಯಾನ ಬೇಕೇ ಬೇಕು, ಪ್ರತಿಯೊಬ್ಬರಿಗೂ ಕೂಡ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಆತ್ಮಜ್ಞಾನದಿಂದನೇ ನಾವು ಮುಕ್ತಿಯನ್ನು ಪಡಿತೀವಿ. ಪ್ರತಿಯೊಂದರಿಂದಲೂ ಕೂಡ ನಮಗೆ ಮುಕ್ತಿ ಸಿಗತ್ತೆ. ಅನಾರೋಗ್ಯದಿಂದಿದ್ರೆ
ಆರೋಗ್ಯವನ್ನು ನಾವು ಪಡ್ಕೊಳ್ತೀವಿ. ಸಮಸ್ಯೆಯಿಂದ ಮುಕ್ತಿ, ಏನೋ ಸಮಸ್ಯೆ ಇದ್ರೂ ಕೂಡ ಅದರಿಂದ ಮುಕ್ತಿಯನ್ನು ನಾವು ಪಡ್ಕೊಳ್ತೀವಿ. ದುಃಖದಿಂದ ಮುಕ್ತಿ, ಯಾವುದೇ ದುಃಖ ಇರಲಿ, ಆ ದುಃಖ ಯಾಕೆ ಬರುತ್ತೆ? ನಮಗೆ ಅಜ್ಞಾನದಿಂದನೇ ಬರೋದು. ಅಜ್ಞಾನ ಯಾವುದರಿಂದ ಹೋಗುತ್ತೆ? ಆತ್ಮಜ್ಞಾನದಿಂದನೇ ಅಜ್ಞಾನವನ್ನು ಹೋಗಿಸೋದಕ್ಕೆ ಸಾಧ್ಯ. ನಮಗೆ ದುಃಖ ಆಗ್ತಾ ಇರೋದು ಅಜ್ಞಾನದಿಂದನೇ ನಮಗೆ ದುಃಖ ಆಗ್ತಾ ಇದೆ. ಆಸೆಯಿಂದನೇ ನಮಗೆ ದುಃಖ ಆಗ್ತಾ ಇದೆ. ಆಸೆ ನಮಗೆ ಬಿಟ್ಟು ಹೋಗ್ಬೇಕು ಅಂದರೆ ನಾವು ಪ್ರತಿದಿನ ಧ್ಯಾನ ಮಾಡಬೇಕು. ನಾವು ಯಾವ ರೀತಿ ಜೀವಿಸ್ತಾ ಇದ್ದೀವಿ ಅದನ್ನೇ ನಾವು ಸಾಕ್ಷಿಯಾಗಿ ನೋಡೋದನ್ನು ಕಲ್ತ್ಕೋಬೇಕು. ಆಗ ನಾವು ಆಸೆ ಪಡೋದೇ ಬೇಡ. ನಮಗೆ ಬೇಕಾಗಿರೋದು ಎಲ್ಲವೂ ಕೂಡ ಸಿಗ್ತಾ ಇರತ್ತೆ. ಅದಷ್ಟಕ್ಕದೇ ಇದು ನಡೀತಾ ಇರಬೇಕು. ಮಧ್ಯದಲ್ಲಿ ಯಾರು ಕೂಡ ಕಣ್ಣು ಬಿಡಬೇಡಿ ಫ್ರೆಂಡ್ಸ್. ಆರಾಮಾಗಿ ಕುತ್ಕೊಳ್ಳಿ, ಯಾವುದು ಕೂಡ ಯೋಚನೆ ಬೇಡ. ನಾವು ಯಾವುದನ್ನ ಆಸೆಗಳನ್ನು ಇಟ್ಕೊಂಡಿರ್ತೀವೋ ಅದರಿಂದ ನಾವು ದುಃಖ ಪಡ್ತೀವೋ, ಪ್ರತಿದಿನ ಧ್ಯಾನ ಮಾಡೋದ್ರಿಂದ ನಮಗೆ ಸಿಗದೆ ಇರುವಾಗಲೇ ನಮಗೆ ದುಃಖ ಆಗತ್ತೆ. ನಾವು ಆಸೆ ಪಟ್ಟಿರೋದು ನಮಗೆ ಸಿಗಲಿಲ್ಲ ಅಂದರೆ ದುಃಖ ಆಗತ್ತೆ. ಪ್ರತಿದಿನ ನಾವು ಧ್ಯಾನ ಮಾಡೋದ್ರಿಂದ ನಾವೇನು ಕೂಡ ಆಸೆ ಪಡ್ದೇನೆ ನಮಗೆ ಬರ್ತಾ ಇರತ್ತೆ. ನಮಗೆ ಬೇಕಾಗಿರೋದನ್ನ ಸಿಗ್ತಾ ಇರತ್ತೆ. ಹಾಗಾಗಿ ನಾವು ಪ್ರತಿದಿನ ಧ್ಯಾನ ಮಾಡಬೇಕು. ಪ್ರತಿಯೊಬ್ಬರಿಗೂ ಕೂಡ ಧ್ಯಾನ ಬೇಕು. ಆತ್ಮಜ್ಞಾನವನ್ನು ನಾವು ತಿಳ್ಕೊಳ್ತಾ ಇರಬೇಕು.
ನಮ್ಮ ಯೋಚನೆಗಳ ಜೊತೆಗೆ ನಾವು ಯಾವಾಗಲೂ ಕೂಡ ಫೈಟಿಂಗ್ ಮಾಡ್ತಾನೆ ಇರ್ತೀವಿ. ನಮ್ಮ ಯೋಚನೆಗಳನ್ನು ಹಾಗೇ ನಾವು ಸುಮ್ಮನೆ ಕುತ್ಕೊಂಡು ನಾವು ನೋಡ್ತಾ ಇರಬೇಕು ಸಾಕ್ಷಿಯಾಗಿ. ಅದಷ್ಟಕ್ಕದೇ ಹೊರಟೋಗ್ಬಿಡತ್ತೆ. ಅದ್ರ ಜೊತೆಗೆ ಫೈಟ್ ಮಾಡಿದರೆ, ಅದ್ರ ಜೊತೆಗೆ ನಾವು ಜಗಳ ಮಾಡ್ತಾ ಇದ್ದರೆ ಆ ಯೋಚನೆಗಳು ನಮಗಿನ್ನೂ ಕಾಡ್ತಾ ಇರತ್ತೆ. ಹಾಗಾಗಿ ನಾವು ಯೋಚನೆಗಳ ಜೊತೆಗೆ ನಾವು ಜಗಳ ಮಾಡೋದು ಬೇಡ, ಆರಾಮಾಗಿ ಕೂತ್ಕೊಳ್ಳೋಣ. ಯೋಚನೆಗಳನ್ನು ಸುಮ್ಮನೆ ಹಾಗೆ ಗಮನಿಸ್ತಾ ಇರೋಣ ಸಾಕ್ಷಿಯಾಗಿ. ನಾವು ಯಾರಾದ್ರ ಜೊತೆಗೆ ಜಗಳ ಮಾಡಿದ್ರೆ ಅವರು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ತಾರೆ. ಆಗ ದಿನಾಲೂ ಕೂಡ ನಾವು ಜಗಳ ಮಾಡಬೇಕಾಗತ್ತೆ. ಒಬ್ಬೊಬ್ರ ಮನೆಯಲ್ಲಿ ಯಾಕೆ ದಿನಾಲೂ ಜಗಳ ಇರತ್ತೆ ಅಂದರೆ, ಯಾರು ಕೂಡ ಸುಮ್ಮನೆ ಆಗೋದಿಲ್ಲ. ನಾನು ಯಾಕೆ ಸುಮ್ಮನೆ ಆಗಲಿ ಅಂಥೇಳಿ ಅವರು, ನಾನು ಯಾಕೆ ಸುಮ್ಮನೆ ಆಗಲಿ ಅಂಥೇಳಿ ಇವರು. ಯಾರಾದರೂ ಒಬ್ಬರಾದರೂ ಕೂಡ ಸುಮ್ಮನೆ ಇದ್ಬಿಟ್ರೆ ಆ ಜಗಳನೇ ಇರೋದಿಲ್ಲ. ನಮ್ಮ ಎದುರುಗಡೆ ಇರೋರು ಏನೇ ಹೇಳಿದ್ರು ಕೂಡ ನಾವು ಸುಮ್ಮನೆ ಆಗಿಬಿಟ್ರೆ, ಒಂದಿನ ಅವರು ನಮ್ಮ ಜೊತೆಗೆ ಏನು ಹೇಳಬೇಕು ಅಂತ ಅಂದ್ಕೊಂಡಿರ್ತಾರೋ ಅದನ್ನೆಲ್ಲ ದಿನಾಲೂ ಕೂಡ ಹೇಳ್ತಾ ಇದ್ರೂ ಕೂಡ ನಾವು ಸುಮ್ಮನೆ ಇರಬೇಕು. ಒಂದಿನ ಅವರು ಬಿಟ್ಬಿಡ್ತಾರೆ, ನಮ್ಮ ಹತ್ರ ಜಗಳ ಮಾಡೋದನ್ನೇ ಬಿಟ್ಬಿಡ್ತಾರೆ ಅವರು. ಹಾಗೆ ನಾವು ಧ್ಯಾನಕ್ಕೆ ಕುತ್ಕೊಂಡಿದ್ದೀವಿ ಅಂದರೆ, ನಾವು ಯೋಚನೆಗಳ ಜೊತೆಗೆ ನಾವು ಜಗಳ ಮಾಡೋದನ್ನ, ಫೈಟ್ ಮಾಡೋದನ್ನ ಬಿಡಬೇಕು. ಸುಮ್ಮನೆ ನೋಡ್ತಾ ಇರಬೇಕು ಸಾಕ್ಷಿಯಾಗಿ. ನಾನು ಆ ರೀತಿ ಯೋಚನೆ ಮಾಡಬಾರ್ದು, ಈ ರೀತಿ ಯೋಚನೆ ಮಾಡಬಾರ್ದು, ನಾನು ಹೀಗೆ ಯೋಚನೆ ಮಾಡಬೇಕು, ನಾನು ಅದನ್ನು ಯೋಚನೆ ಮಾಡಬಾರ್ದು, ನನ್ನ ಯೋಚನೆ ಹೀಗೆ ಇರಬೇಕು ಅಂತೇಳಿ ಏನು ಕೂಡ ಅಂದ್ಕೊಂಡು ನಾವು ಕುತ್ಕೊಳ್ಳೋದೇ ಬೇಡ. ಸುಮ್ಮನೆ ಸಾಕ್ಷಿಯಾಗಿ ನೋಡ್ತಾ ಇರೋಣ. ಯಾವತ್ತೋ ಒಂದಿನ ನಮ್ಮ ಯೋಚನೆಗಳು ಸುಮ್ಮನೆ ಆಗ್ಬಿಡತ್ತೆ. ಯೋಚನಾರಹಿತ ಸ್ಥಿತಿಯಲ್ಲಿ ನಾವು ಕುತ್ಕೊಳ್ಳೋದನ್ನು ಕಲ್ತ್ಕೊಳ್ತೀವಿ. ಈ ರೀತಿ ನಾವು ಯೋಚನೆಗಳನ್ನು ಸಾಕ್ಷಿಯಾಗಿ ನೋಡ್ತಾ ನೋಡ್ತಾ ನಾವು ಹೇಗೆ ಯೋಚನಾರಹಿತ ಸ್ಥಿತಿಯಲ್ಲಿ ಇರೋದನ್ನು ನಾವು ಕಲ್ತ್ಕೊಳ್ತೀವೋ, ಅಭ್ಯಾಸ ಮಾಡ್ತೀವೋ, ಆಗ ನಮ್ಮ ಜೀವನದಲ್ಲಿನೂ ಕೂಡ ನಮ್ಗೆ ಅದೇ ಅಭ್ಯಾಸ ಆಗಿಬಿಡತ್ತೆ. ಬಂದಿರೋದನ್ನೆಲ್ಲ ಸಾಕ್ಷಿಯಾಗಿ ನೋಡೋದನ್ನ. ನಾವು ನಮ್ಮ ಜೀವನ ಜೊತೆಗೂ ಕೂಡ ಫೈಟ್ ಆಡಬಾರ್ದು. ಇಲ್ಲಿ ಬಂದಿರೋದನ್ನೆಲ್ಲ ಕೂಡ ಸಾಕ್ಷಿಯಾಗಿ ನೋಡ್ತಾ ಇರ್ತೀವಿ. ಯಾವಾಗ ನಮ್ಮ ಯೋಚನೆಗಳನ್ನ ಸಾಕ್ಷಿಯಾಗಿ ನೋಡೋದನ್ನ ಕಲ್ತ್ಕೊಳ್ತೀವೋ ಆಗ ನಮ್ಮ ಜೀವನವೂ ಕೂಡ ನಾವು ಸಾಕ್ಷಿಯಾಗಿ ನೋಡೋದನ್ನ ಕಲ್ತ್ಕೊಳ್ತೀವಿ. ನಮ್ಮ ಯೋಚನೆ ಮತ್ತು ನಮ್ಮ ಜೀವನ ಸಾಕ್ಷಿಯಾಗಿ ನೋಡೋದನ್ನ ಕಲ್ತ್ಕೋಬೇಕಂದ್ರೆ ನಮ್ಮ ಉಸಿರು ನಾವು ಸಾಕ್ಷಿಯಾಗಿ ನೋಡೋದನ್ನ ಕಲ್ತ್ಕೋಬೇಕು. ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿರ್ಬೇಕು. ಉಸಿರು ಹೇಗೆ ನಡೀತಾ ಇದೆ ಅದು ಹಾಗೆ ನೋಡ್ತಾ ಇರಬೇಕು. ಸುಮ್ಮನೆ ಸಾಕ್ಷಿಯಾಗಿ ನಮ್ಮ ಉಸಿರು ಜೊತೆಗೂ ಕೂಡ ನಾವು ಫೈಟ್ ಮಾಡಬಾರ್ದು, ಜಗಳ ಮಾಡಬಾರ್ದು. ಉಸಿರನ್ನ ತಗೊಳ್ಳೋದು, ಬಿಡೋದು, ಗಟ್ಟಿಯಾಗಿ ಇಟ್ಕೊಳ್ಳೋದು. ನಾವು ನಮ್ಮ ಉಸಿರಿನ ಜೊತೆಗೆ ಫೈಟ್ ಮಾಡ್ತಾ ಇದ್ರೆ, ಜಗಳ ಮಾಡ್ತಾ ಇದ್ರೆ
ನಾವು ಮನಸ್ಸಿನ ಜೊತೆಗೂ ಜಗಳ ಮಾಡ್ತಾ ಇರ್ತೀವಿ, ನಮ್ಮ ಜೀವನ ಜೊತೆಗೂ ಕೂಡ ಜಗಳ ಮಾಡ್ತಾ ಇರ್ತೀವಿ. ಇದ್ದೇ ಇರತ್ತೆ ಫೈಟು. ನಾವು ಉಸಿರನ್ನ ಫಸ್ಟ್ ನಾವು ಸಾಕ್ಷಿಯಾಗಿ ನೋಡೋದನ್ನ ಕಲ್ತ್ಕೋಬೇಕು. ಯಾವ ರೀತಿ ನಡೀತಾ ಇದೆಯೋ ಉಸಿರು ಸಹಜವಾಗಿ, ಅಂತ ಒಂದು ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ನಾವು ಗಮನಿಸೋದನ್ನ ಕಲ್ತ್ಕೋಬೇಕು. ಯಾವಾಗ ನಾವು ಉಸಿರಾಟವನ್ನ ಸಹಜವಾಗಿ ಇರೋ ಉಸಿರಾಟವನ್ನ ಸಾಕ್ಷಿಯಾಗಿ ನೋಡೋದನ್ನ ಕಲ್ತ್ಕೊಳ್ತೀವೋ, ನಮ್ಮ ಯೋಚನೆಗಳು ಕೂಡ ನಾವು ಹಾಗೆ ನೋಡ್ಕೊಳ್ಳೋದನ್ನ ಅಭ್ಯಾಸ ಮಾಡ್ತೀವಿ. ಒಂದೊಂದೇ ಅಭ್ಯಾಸ ಮಾಡ್ತೀವಿ. ಎಲ್ಲಾನು ಕೂಡ ಒಂದೇ ಸತಿ ಆಗೋದಿಲ್ಲ. ಒಂದು ಕಲಿತಾದ್ಮೇಲೆನೆ ನಾವು ಇನ್ನೊಂದು ಕಲಿಯೋದಕ್ಕೆ ಸಾಧ್ಯ ಆಗತ್ತೆ. ಮತ್ತೆ ಇದು ಕಲಿತಾ ಇನ್ನೊಂದು ಹಾಗೆ ಕಲಿತಾನೆ ಇರ್ತೀವಿ. ನಮ್ಮ ಯೋಚನೆಗಳಲ್ಲಿ ಅವ್ರು ಯಾಕೆ ಆಗಿದ್ದಾರೆ, ನಾನು ಯಾಕೆ ಹೀಗಿದ್ದೀನಿ ಅನ್ನೋದನ್ನ ನಾವು ಫಸ್ಟು ಅಂಥ ಯೋಚನೆಗಳನ್ನ ಸಾಕ್ಷಿಯಾಗಿ ನೋಡೋದನ್ನ ಕಲ್ತ್ಕೋಬೇಕು. ನಾವಾಗಿ ಏನು ಯೋಚನೆ ಮಾಡ್ತಾ ಇರ್ತೀವೋ, ಆ ಯೋಚನೆಯಿಂದ ನಾವು ಏನು ಕೆಲಸ ಮಾಡ್ತಾ ಇರ್ತೀವೋ ಅದರಿಂದ ನಾವು ಎಷ್ಟೋ ಶಕ್ತಿಯನ್ನ ನಾವು ಕಳ್ಕೊಳ್ತಾ ಇರ್ತೀವಿ ಫ್ರೆಂಡ್ಸ್. ನಾವು ನಿದ್ದೆಯಲ್ಲಿ ಪಡ್ಕೊಂಡಿರುವಂತಹ ಶಕ್ತಿ ಇದೇ ರೀತಿನೇ ನಾವು ಕಳ್ಕೊಳ್ತಾ ಇರ್ತೀವಿ. ಯಾರು ಧ್ಯಾನ ಮಾಡೋದಿಲ್ವೋ ಅವ್ರು ನಿದ್ದೆಯಲ್ಲಿ ಪಡ್ಕೊಂಡಿರ್ತಾರೆ ಶಕ್ತಿ, ವಿಶ್ವ ಪ್ರಾಣ ಶಕ್ತಿ. ಆದರೆ ಇಂತಹ ಯೋಚನೆಗಳಿಂದ ಆ ಶಕ್ತಿಯನ್ನೆಲ್ಲ ಕಳ್ಕೊಂಡು ಬಿಡ್ತಾರೆ. ಆ ಯೋಚನೆಗಳು ಹೆಚ್ಚಾದಾಗೆಲ್ಲ ಅವಾಗ ಏನಾಗತ್ತೆ, ಆ ಶಕ್ತಿ ನಿದ್ದೆಯಲ್ಲಿ ಬಂದಂತಹ ಶಕ್ತಿ ಸಾಕಾಗೋದಿಲ್ಲ. ಅವಾಗ್ಲೇನೆ ಕಾಯಿಲೆ, ಶರೀರಕ್ಕೆ ಕಾಯಿಲೆ ಬರೋದು. ಮತ್ತೆ ನಾವಾಗಿ ಸಾಕ್ಷಿಯಾಗಿ ನಮ್ಮ ಯೋಚನೆಗಳನ್ನ ನೋಡ್ತಾ ಆ ಯೋಚನೆಗಳನ್ನ ನಾವು ಖಾಲಿ ಮಾಡಿಕೊಂಡಾಗ, ಖಾಲಿಯಾದಂಥ ಮನಸ್ಸಿನಿಂದ ನಾವು ಏನು ಕೆಲಸ ಮಾಡ್ತೀವೋ ಅದರಿಂದ ನಾವು ಎನರ್ಜಿಯನ್ನು ಪಡ್ಕೊಳ್ತಾ ಇರ್ತೀವಿ. ಈ ಸೂಕ್ಷ್ಮತೆಯನ್ನು ನಾವು ತಿಳ್ಕೋಬೇಕು. ನಾವು ಎಲ್ಲಿ ಎನರ್ಜಿಯನ್ನು ಖಾಲಿ ಮಾಡ್ಕೊಳ್ತಾ ಇರ್ತೀವಿ, ಎಲ್ಲಿ ಎನರ್ಜಿಯನ್ನು ನಾವು ಪಡ್ಕೊಳ್ತಾ ಇದ್ದೀವಿ, ಯಾವುದ್ರ ಮುಖಾಂತರ ನಾವಾಗೆ ಯೋಚನೆ ಮಾಡಿ ಆ ಕೆಲಸ ಮಾಡೋದ್ರಿಂದ ನಮ್ಮ ಎನರ್ಜಿ ಎಲ್ಲ ಹೋಗ್ತಾ ಇದೆ. ಯಾವುದೇ ಯೋಚನೆ ಇಲ್ಲದೇನೆ ಮನಸ್ಸನ್ನು ಖಾಲಿ ಮಾಡಿಕೊಂಡು, ಖಾಲಿಯಾದಂಥ ಮನಸ್ಸಿನಿಂದ ನಾವು ಏನು ಕೆಲಸ ಮಾಡ್ತಾ ಇರ್ತೀವಿ ಅದರಿಂದ ನಾವು ಶಕ್ತಿಯನ್ನು ನಾವು ಪಡ್ಕೊಳ್ತಾ ಇರ್ತೀವಿ. ಆಗ ನಮಗೆ ಬೇಕಾಗಿದ್ದಕ್ಕಿಂತ ಹೆಚ್ಚಿನ ಒಂದು ಶಕ್ತಿ ನಮಗೆ ಸಿಗ್ತಾ ಇರುತ್ತೆ. ಆಗ ನಮ್ಮಲ್ಲಿರುವಂಥ ಜೀವಾತ್ಮ ಇನ್ನೂ ಹೆಚ್ಚಿನ ಒಂದು ಶಕ್ತಿ ತುಂಬಿಕೊಂಡು ಹೆಚ್ಚಿನ ಒಂದು ಕೆಲಸವನ್ನ ಮಾಡ್ತಾ ಇರತ್ತೆ, ಹೆಚ್ಚಿನ ಒಂದು ತಿಳ್ಕೊಳ್ಳುತ್ತಾ ಇರತ್ತೆ ಸತ್ಯದ ಬಗ್ಗೆ.
ಯಾವಾಗ ನಮ್ಮ ಆತ್ಮ ಸತ್ಯದ ಬಗ್ಗೆ ತಿಳ್ಕೊಳ್ಳುತ್ತೋ ಆಗ ಭಿಕ್ಷೆ ಪಾತ್ರೆ ಹಿಡ್ಕೊಂಡು, ಜ್ಞಾನ ಎಂಬ ಭಿಕ್ಷೆ ಪಾತ್ರೆಯನ್ನ ಇಟ್ಕೊಂಡು ಭಿಕ್ಷೆ ಬೇಡೋದಕ್ಕೆ ಹೊರಟು ನಾನು ಸತ್ಯವನ್ನ ತಿಳ್ಕೋಬೇಕು ಅಂತೇಳಿ. ಹೇಗೆ ಬುದ್ಧ ಭಗವಾನ್ ಅವರು ತಮ್ಮ ರಾಜ್ಯವನ್ನ ಬಿಟ್ಟು ಸತ್ಯಕ್ಕೋಸ್ಕರ ಅವರ ರಾಜ್ಯವನ್ನೇ ಬಿಟ್ಟು, ಎಲ್ಲಾನು ಕೂಡ ಇದೆ ಪ್ರಾಪಂಚಿಕವಾಗಿ ಇರೋದು, ಎಲ್ಲ ವೈಭೋಗಗಳು ಕೂಡ ಇದೆ ಪ್ರಾಪಂಚಿಕದ ಒಂದು, ಆದರೂ ಕೂಡ ಸತ್ಯವನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಎಲ್ಲವನ್ನೂ ಬಿಟ್ಟು ಅವರು ಹೊರಗಡೆ ಬಂದ್ಬಿಟ್ರು. ತಿಳ್ಕೊಳ್ಳೋದಕ್ಕೋಸ್ಕರ, ಸತ್ಯವನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಅಲಿದು ಆಮೇಲೆ ಎಲ್ಲೂ ಕೂಡ ಆ ಸತ್ಯ ಹೊರಗಡೆ ಎಲ್ಲೂ ಕೂಡ ಅವ್ರಿಗೆ ಸಿಗ್ಲಿಲ್ಲ, ಯಾರಿಂದನೂ ಕೂಡ ಅವ್ರಿಗೆ ಸಿಗ್ಲಿಲ್ಲ. ಅವರ ಉಸಿರು ಎಂಬ ಗುರುವಿನ ಜೊತೆಗಿದ್ದಾಗ್ಲೇನೆ ಆ ಸತ್ಯವನ್ನ ಅವ್ರು ತಿಳ್ಕೊಂಡ್ರು. ಹಾಗೆ ನಾವು ಕೂಡ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿದ್ದಾಗ ಸಾಕ್ಷಿಯಾಗಿ ನೋಡ್ತಾ ಇರೋ ನಮ್ಮ ಉಸಿರು ಹೇಗೆ ನಡೀತಾ ಇದೆ, ಅದೇ ರೀತಿನೇ ನಾವು ಸಾಕ್ಷಿಯಾಗಿ ನೋಡ್ತಾ ನಡೀತಾ ಇರೋವಂಥ ಉಸಿರಾಟವನ್ನ ನಾವು ಹಾಗೆ ಸುಮ್ಮನೆ ನೋಡ್ತಾ ಇರಬೇಕು. ನಮ್ಮ ಗುರುಗಳಾದಂಥ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರು ಹೇಗೆ ಅವರು 40 ವರ್ಷದ ಹಿಂದೆ ಸತ್ಯವನ್ನ ತಿಳ್ಕೋಬೇಕು ಅಂತೇಳಿ ಹೇಗೆ ಭಿಕ್ಷೆ ಪಾತ್ರೆಯನ್ನ ಇಟ್ಕೊಂಡು ಎಲ್ಲರ ಹತ್ರನೂ ಕೂಡ ಜ್ಞಾನ ಭಿಕ್ಷೆ ಕೇಳಕ್ ಹೋದಾಗ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮಧ್ಯರಾತ್ರಿಯಲ್ಲಿನೂ ಕೂಡ ಅವ್ರಿಗೆ ಆ ಜ್ಞಾನದ ಒಂದು ಭಿಕ್ಷೆ ಎಲ್ಲರೂ ಕೂಡ ಕೊಡ್ತಾ ಇದ್ರು ಅಂತೇಳಿ, ಅವ್ರು ಯಾವ ರೀತಿ ಆ ಜ್ಞಾನವನ್ನ ತಿಳ್ಕೊಂಡ್ರೋ ಅದೇ ರೀತಿನೇ ನಾನು ಕೂಡ 2008ಕ್ಕೆ ನಾನು ಧ್ಯಾನಕ್ಕೆ ಬಂದ್ಮೇಲೆ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದಾಗ ಯಾವುದು ಕೂಡ ಏನು ಕೂಡ ಸರಿ ಆಗದೆ ಇರೋದು, ಪೂಜೆ ಪುನಸ್ಕಾರಗಳಿಂದ ವ್ರತಗಳಿಂದ ಯಾವುದು ಕೂಡ ಸರಿ ಆಗದೆ ಇರೋದು, ಎಲ್ಲೂ ಕೂಡ ನಾನು ಸತ್ಯವನ್ನ ತಿಳ್ಕೊಳ್ದೆ ಇರೋದು, ನನ್ನ ಉಸಿರು ಎಂಬ ಗುರುವಿನ ಜೊತೆಗಿದ್ದು ನನ್ನ ಸಮಸ್ಯೆ ನನ್ನ ದುಃಖವನ್ನ ನಾನೇ ಪರಿಹಾರ ಮಾಡ್ಕೊಳ್ತಾ ಇದ್ದೆ. ನನ್ನ ಯೋಚನೆಗಳನ್ನ ನಾನು ಶೂನ್ಯ ಮಾಡಿಕೊಂಡಾಗ ಇದು ಎಲ್ಲವೂ ಕೂಡ ನನಗೆ ಸಿಕ್ತು. ಆರೋಗ್ಯ ಸಿಕ್ತು, ಮನಸ್ಸಿಗೆ ಶಾಂತಿ ಸಿಕ್ತು. ಮತ್ತೆ ಈ ರೀತಿ ನಾನು ಸತ್ಯವನ್ನ ತಿಳ್ಕೊಂಡಾಗ ನಾನು ಕೂಡ ಭಿಕ್ಷೆ ಪಾತ್ರೆಯನ್ನ ಇಟ್ಕೊಂಡು ಹಗಲು ರಾತ್ರಿ ಮಧ್ಯಾಹ್ನ ನಾನು ಕೂಡ ಮಧ್ಯರಾತ್ರಿಯಲ್ಲಿನೂ ಕೂಡ ನನಗೆ ಭಿಕ್ಷೆ ಕೊಡ್ತಾರೆ ಮಹಾನುಭಾವರು. ಈ ಆತ್ಮಕ್ಕೆ ಜ್ಞಾನ ಬೇಕಾದಾಗ ಎದ್ಬಿಡತ್ತೆ, ನನಗೆ ಜ್ಞಾನ ಬೇಕು ಅಂತೇಳಿ ಮಧ್ಯರಾತ್ರಿಯಲ್ಲೇನೆ
ಭಿಕ್ಷೆ ಹೊರಟೋಗ್ಬಿಡತ್ತೆ ಜ್ಞಾನವೆಂಬ ಭಿಕ್ಷೆಯನ್ನ ಕೇಳೋದಿಕ್ಕೆ. ನನಗೂ ಕೂಡ ಆ ರೀತಿ ಆಗ್ತಾ ಇದೆ. ಮಧ್ಯರಾತ್ರಿಯಲ್ಲೂ ಕೂಡ ನಾನು ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಹೊರಟೋಗ್ಬಿಡ್ತೀನಿ. ರಾತ್ರಿ ಎಲ್ಲ ನಾನು ಭಿಕ್ಷೆ ಬಿಡೋದೆ ಕೆಲಸ. ಆ ಪಾತ್ರೆಯನ್ನ ತುಂಬಿಕೊಂಡಿರುವಂತ ಪಾತ್ರೆ ಏನ್ ಭಿಕ್ಷೆ ಪಾತ್ರೆ ತುಂಬಿರತ್ತೋ ಬೆಳಗ್ಲಿಂದ ಸಾಯಂಕಾಲವರೆಗೂ ಕೂಡ ನಾನು ಹಂಚೋದೆ. ನಾನು ಕೂಡ ತಗೊಂಡು ಬೇರೆಯವ್ರಿಗೂ ಕೂಡ ಅದು ಕೊಡ್ತಾ ಇರ್ತೀನಿ. ರಾತ್ರಿಯಿಂದ ಬೆಳಗಿನವರೆಗೂ ಭಿಕ್ಷೆ ಪಾತ್ರೆ ಇಟ್ಕೊಂಡು ನಾನು ಕೂಡ ಭಿಕ್ಷಾಂದೇಹಿ ಅಂತೇಳಿ ಹೊರಡ್ತಾ ಇರ್ತೀನಿ. ನನಗೂ ಕೂಡ ಸಿಗ್ತಾ ಇದೆ ಜ್ಞಾನದ ಭಿಕ್ಷೆ. ನಮ್ಮ ಗುರುಗಳಾದಂಥ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರು ಏನು ಅವರು ಜ್ಞಾನವನ್ನ ತಗೊಂಡಿದ್ದಾರೋ ಮಧ್ಯರಾತ್ರಿಯಲ್ಲಿನೂ ಕೂಡ ನಾವು ಅವ್ರ ಕಡೆ ಹೋದ್ರೆ ಮಧ್ಯರಾತ್ರಿಯಲ್ಲಿನೂ ಕೂಡ ಅವರು ಕೂಡ ನಮಗೆ ಜ್ಞಾನವನ್ನ ಕೊಡೋದಕ್ಕೆ ಯಾವಾಗಲೂ ಕೂಡ ಪ್ರತಿ ಕ್ಷಣ ಕೂಡ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಆದ್ರೆ ನಾವು ಅವ್ರ ಹತ್ರ ಹೋಗ್ತಾ ಇಲ್ಲ. ಯಾಕೆ? ಅಹಂಕಾರ, ನಮ್ಗೆ ಅಷ್ಟೊಂದು ಅಹಂಕಾರ ಇರೋದ್ರಿಂದ. ನಾನು ಯಾಕೆ ಭಿಕ್ಷೆ ಕೇಳಬೇಕು ಅವ್ರ ಹತ್ರ ಹೋಗಿ ಅಂತೇಳಿ. ನಾವು ಭಿಕ್ಷಕರಾಗಿನೂ ಕೂಡ ನಾವು ಭಿಕ್ಷೆ ಕೇಳ್ತಾ ಇಲ್ಲ. ಏನೇ ಇಲ್ಲ ನಮ್ಮ ಹತ್ರ, ಆದ್ರೆ ಭಿಕ್ಷೆ ಕೇಳ್ತಾ ಇಲ್ಲ. ಜ್ಞಾನದ ಭಿಕ್ಷೆ ನಾವು ಕೇಳಬೇಕು. ಎಷ್ಟೋ ಜನ ಕೊಡೋರಿದ್ದಾರೆ ಫ್ರೆಂಡ್ಸ್. ಇದು ನನ್ನ ಸ್ವ ಅನುಭವದಿಂದ ನಾನು ನಿಮ್ಗೆ ಹೇಳ್ತಾ ಇರೋದು. ಸಹಜವಾಗಿ ನಡೀತಾ ಇರುವ ಉಸಿರಾಟವನ್ನೇ ಗಮನಿಸ್ತಾ ಇರೋಣ. ಯಾರಿಗೆ ಸತ್ಯವನ್ನ ತಿಳ್ಕೋಬೇಕು ಅಂತೇಳಿ ತಪನೆ ಇರುತ್ತೋ ಅಂಥವ್ರು ಮಾತ್ರ ಜ್ಞಾನ ಎಂಬ ಭಿಕ್ಷೆ ಪಾತ್ರವನ್ನ ಹಿಡ್ಕೊಂಡು ಸತ್ಯದ ತಿಳ್ಕೊಳ್ಳೋದಕ್ಕೋಸ್ಕರ, ಆತ್ಮಜ್ಞಾನ ತಿಳ್ಕೊಳ್ಳೋದಕ್ಕೋಸ್ಕರ ಎಲ್ಲರೂ ಕೂಡ ಹೊರಟು ಬಿಡ್ತಾರೆ. ಯಾರಿಗೆ ತಪ್ಪನೆ ಇರತ್ತೆ ಅವರು ಸುಮ್ಮನೆ ಇರೋದಿಲ್ಲ. ಯಾರಿಗೆ ಆತ್ಮಜ್ಞಾನದ ಬಗ್ಗೆ ತಿಳ್ಕೊಬೇಕಂತೇಳಿ ಯಾರಿಗೆ ತಪನೆ ಇರೋದಿಲ್ವೋ ಅವರು ಕೇವಲ ಪ್ರಾಪಂಚಿಕದ ಒಂದು ಭಿಕ್ಷೆಯನ್ನೇ ಬೇಡ್ತಾ ಇರ್ತಾರೆ. ಯಾವುದು ಅಶಾಶ್ವತವಾಗಿರುತ್ತೋ ಅದನ್ನೇ ಅವ್ರು ಕೇಳ್ತಾ ಇರ್ತಾರೆ.
ಯಾರು ಸತ್ಯವನ್ನ ತಿಳ್ಕೊಂಡಿರ್ತಾರೋ ಅವರು ಯಾವುದು ಶಾಶ್ವತವಾಗಿರೋದಿದೆ ಆ ಜ್ಞಾನವನ್ನ ಪಡ್ಕೊಳ್ತಾ ಇರ್ತಾರೆ. ಅಂತ ಒಂದು ಜ್ಞಾನದ ಭಿಕ್ಷೆ ಕೇಳ್ತಾ ಇರ್ತಾರೆ. ನಮಗೆ ಭಗವಂತ ಯಾವುದು ಕೂಡ ಆಸೆ ಇರಬಾರ್ದು, ಯಾವುದು ಕೂಡ ದುಃಖದಿಂದ ಜೀವಿಸಬಾರ್ದು ಅಂತೇಳಿ ಒಂದು ಶರೀರ ಆದ್ಮೇಲೆ ಇನ್ನೊಂದು ಶರೀರ ಕೊಟ್ಟು ಶರೀರದ ಮುಖಾಂತರನೇ ನಾವು ಎಲ್ಲವನ್ನ ಅನುಭವವನ್ನ ಕೂಡ ನಾವು ಪಡ್ಕೊಂಡಿರ್ತೀವಿ. ಆದ್ರೂ ಕೂಡ ನಮಗೆ ಆಸೆ, ಮೋಹ, ಪ್ರತಿಯೊಂದರ ಮೇಲೇನೂ ಆಸೆ. ನಾವೊಂದು ಜನ್ಮದಲ್ಲಿ ಎಲ್ಲಾ ಶರೀರ ರೂಪಧಾರಿಗಳಾಗಿನೂ ಕೂಡ ಅದು ಶರೀರದ ಮುಖಾಂತರನೇ ಆ ಶರೀರವನ್ನ ತಗೊಂಡು ನಾವು ಅನುಭವ ಮುಖಾಂತರನೇ ಇನ್ನೊಂದು ಜನ್ಮಕ್ಕೆ ಬಂದಿದ್ದೀವಿ. ಖನಿಜದ ರೂಪದಲ್ಲಿ ಬಂದಾಗ ಆ ರೂಪದಲ್ಲಿ ನಾವು ಎಷ್ಟೋ ನಾವು ಶರೀರಗಳನ್ನ ತಗೊಂಡಿದ್ದೀವಿ. ಪ್ರತಿಯೊಂದರಲ್ಲಿನೂ ಕೂಡ ನಾವು ಶರೀರವನ್ನ ತಗೊಂಡಿದ್ದೀವಿ. ನಮಗೆ ಕಣ್ಣಿಗೆ ಯಾವುದನ್ನ ಕಾಣಿಸ್ತಾ ಇದೆಯೋ ಅದು ಎಲ್ಲವೂ ಕೂಡ ಖನಿಜದಿಂದನೇ ಬಂದಿರೋದು. ಆ ಒಂದು ಖನಿಜದ ರೂಪದಲ್ಲಿ ನಾವು ಜನ್ಮವನ್ನ ತಗೊಂಡಿಲ್ವಾ? ಒಂದು ಚಿನ್ನ ಆಗಲಿ, ಒಂದು ಬೆಳ್ಳಿ ಆಗಲಿ, ಒಂದು ಮುತ್ತು ಆಗಲಿ, ಒಂದು ವಜ್ರ ಆಗಲಿ, ಆ ಒಂದು ಶರೀರವನ್ನ ತಗೊಂಡು ಕೂಡ ನಾವು ಅದನ್ನ ಜೀವನ ಪೂರ್ತಿ ನಾವು ಅನುಭವಿಸಿ ಅದರಿಂದ ಮುಕ್ತಿಯನ್ನ ಪಡೆದು ಮತ್ತೆ ನಾವು ಮುಂದೆ ಬಂದ್ರೂ ಕೂಡ ಮತ್ತೆ ನಮ್ಗೆ ಅದ್ರ ಮೇಲೆ ಆಸೆ. ನಾವು ಒಂದು ಜನ್ಮದಲ್ಲಿನೂ ಕೂಡ ಶರೀರವನ್ನ ತಗೊಂಡು ಅನುಭವದಿಂದ ಅದನ್ನ ಜೀವಿಸಿನೇ ನಾವು ಮುಂದೆ ಬಂದಿರೋದು. ಇಲ್ಲಿವರೆಗೂ ಕೂಡ ನಾವು ಬಂದಿದ್ದೀವಿ. ಮತ್ತೆ ಅದು ಬೇಕು, ನನಗೆ ಅದು ಬೇಕು, ನನಗೆ ಇದು ಬೇಕು ಅಂತೇಳಿ ಮತ್ತೆ ಅಲ್ಲಿ ಆಸೆ ಪಟ್ಟು ನಾವು ದುಃಖಕ್ಕೆ ಕಾರಣರಾಗ್ತಾ ಇದ್ದೀವಿ. ಖನಿಜದ ರೂಪದಲ್ಲಿದ್ದಾಗ ಒಂದೇ ಶರೀರದಲ್ಲಿನೇ ಎಷ್ಟೋ ಒಂದು ಅನುಭವವನ್ನ ಪಡ್ಕೊಂಡು ಒಂದೇ ಶರೀರದಲ್ಲೇನೆ ಎಲ್ಲಾ ಅನುಭವ ಪಡ್ಕೊಂಡು ಅದರಿಂದ ನಾವು ಮುಕ್ತಿಯನ್ನ ಪಡೆದಿದ್ದೀವಿ. ಅದರಿಂದ ನಾವು ಮತ್ತೆ ಮುಂದಿನ ಒಂದು ಜೀವನಕ್ಕೆ ನಾವು ಕಾಲಿಟ್ಟಿದ್ದೀವಿ, ವೃಕ್ಷ ಒಂದು ಸಾಮ್ರಾಜ್ಯಕ್ಕೆ. ಪ್ರತಿಯೊಂದು ಅನುಭವವು ಕೂಡ ಅದರಲ್ಲಿನೂ ಕೂಡ ನಾವು ಪಡ್ಕೊಂಡಿದ್ದೀವಿ. ಮತ್ತೆ ಹಾಗೆ ವೃಕ್ಷ ಸಾಮ್ರಾಜ್ಯದಿಂದ ಪ್ರಾಣಿ ಸಾಮ್ರಾಜ್ಯಕ್ಕೆ ಬಂದು
ಅದರಲ್ಲಿನೂ ಕೂಡ ನಾವು ಎಷ್ಟೋ ಒಂದು ಜನ್ಮಗಳನ್ನ ತಗೊಂಡು ಅನುಭವ ಮುಖಾಂತರನೇ ನಾವು ತಿಳ್ಕೊಂಡಿದ್ದೀವಿ. ಹಾಗೆ ಪ್ರಾಣಿಗಳಿಂದ ನಾವು ಮಾನವ ಒಂದು ಜನ್ಮಕ್ಕೆ ಬಂದು ಎಷ್ಟೋ ಜನ್ಮಗಳನ್ನ ನಾವು ತಗೊಂಡಿದ್ದೀವಿ ಫ್ರೆಂಡ್ಸ್. ಯಾವುದು ಕೂಡ ಶಾಶ್ವತ ಅಲ್ಲ, ಇದು ಬದಲಾವಣೆ ಆಗ್ತಾ ಇದೆ. ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು, ಇದು ಎಲ್ಲ ಜ್ಞಾನ ನಮಗಿದೆ. ಇಲ್ಲಿ ಯಾವುದು ಕೂಡ ಶಾಶ್ವತ ಅಲ್ಲ, ಯಾವುದು ಕೂಡ ನಾವು ಒಂದೇ ಜೀವನವನ್ನ ಜೀವಿಸ್ತಾ ಇಲ್ಲ, ನಮ್ಮ ಜೀವನವನ್ನ ಬದಲಾವಣೆ ಆಗ್ತಾ ಇದೆ ಅಂತೇಳಿ ಈ ಸತ್ಯ ನಮಗೆ ಗೊತ್ತಿದೆ. ಆದ್ರೂ ಕೂಡ ನಾವು ಆಸೆ ಬಿಡ್ತಾ ಇಲ್ಲ. ಒಂದು ಮಗನ ಪಾತ್ರದಲ್ಲಿ ಒಂದು ಜನ್ಮದಲ್ಲಿ, ತಾಯಿ ಪಾತ್ರ ಒಂದು ಜನ್ಮದಲ್ಲಿ, ಅಣ್ಣನ ಪಾತ್ರ ಒಂದು ಜನ್ಮದಲ್ಲಿ, ಎಲ್ಲಾ ಒಂದು ಅನುಭವ ಕೂಡ ನಮಗಿದೆ. ಆದ್ರೆ ನಾವು ಇಲ್ಲಿ ಮೋಹನೂ ಬಿಡ್ತಾ ಇಲ್ಲ. ಮತ್ತೆ ಇವಾಗ ನಾವು ಧ್ಯಾನಕ್ಕೆ ಬಂದಿದ್ದೀವಿ ಅಂದ್ರೆ ನಮ್ಗೆ ಒಂದೊಂದೇ ನೆನಪಿಗೆ ಬರುತ್ತೆ. ಯಾವುದು ಕೂಡ ಶಾಶ್ವತ ಅಲ್ಲ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಖನಿಜದಿಂದ, ವೃಕ್ಷದಿಂದ, ಪ್ರಾಣಿಯಿಂದ, ಈ ಮಾನವ ಜನ್ಮದಲ್ಲಿನೂ ಕೂಡ ಎಷ್ಟೋ ಜನ್ಮಗಳನ್ನ ನಾವು ತಗೊಂಡಿದ್ರು ಕೂಡ ಒಂದೇ ಒಂದು ಶಾಶ್ವತವಾಗಿದೆ, ಅದು ನಮ್ಮ ಒಳಗಡೆ ಇರುವಂತ ಜೀವಾತ್ಮ. ಅಲ್ಲಿನೂ ಇದೆ, ಇವಾಗ ಇಲ್ಲಿನೂ ಇದೆ. ಕೇವಲ ಅದು ಒಂದು ಮಾತ್ರ ನಮ್ಮ ಜೊತೆಗಿದೆ, ನಾವೇ ಅದು, ಅದೇ ನಾವು ಆಗಿದ್ದೀವಿ. ಯಾವಾಗಿದೆ ಈ ಸತ್ಯವನ್ನ ತಿಳ್ಕೊಳ್ತೀವಿ ಅಂದ್ರೆ ಧ್ಯಾನಕ್ಕೆ ಬಂದ್ಮೇಲೆ ಈ ಸತ್ಯವನ್ನ ನಾವು ತಿಳ್ಕೊಳ್ತೀವಿ. ಅಲ್ಲಿವರೆಗೂ ಕೂಡ, ಎಲ್ಲಿವರೆಗೂ ನಾವು ಧ್ಯಾನಕ್ಕೆ ಬರೋದಿಲ್ವೋ ಅಲ್ಲಿವರೆಗೂ ನಾವು ಸತ್ಯವನ್ನ ತಿಳ್ಕೊಳ್ಳೋದಿಲ್ಲ. ಯಾವಾಗ ಧ್ಯಾನಕ್ಕೆ ಬರ್ತೀವೋ, ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿರ್ತೀವೋ, ಆಗ ಪ್ರತಿಯೊಂದರಲ್ಲಿನೂ ಕೂಡ ನಮ್ಗೆ ಏನು ಆಶೆಯಿಂದ ನಾವು ಜೀವಿಸ್ತಾ ಇರ್ತೀವಿ, ಆಶೆ ಬಿಟ್ಟು ಹೋಗತ್ತೆ. ಯಾರ ಮೇಲೆ ನಾವು ಮೋಹದಿಂದ, ಯಾವ್ದ್ರ ಮೇಲೆ ನಾವು ಮೋಹದಿಂದ ನಾವು ಜೀವಿಸ್ತಾ ಇರ್ತೀವಿ, ಆ ಮೋಹವನ್ನು ಕೂಡ ಬಿಟ್ಟೋಗತ್ತೆ. ಅದಕ್ಕೆ ಆದಿಶಂಕರಾಚಾರ್ಯ ಅವರು ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ಚಿತ್ತ, ನಿಶ್ಚಲ ಚಿತ್ತೇ ಜೀವನ ಮುಕ್ತಿ ಅಂತೇಳಿ ಆದಿಶಂಕರಾಚಾರ್ಯ ಅವರು ಹೇಳಿರೋದು. ಸತ್ಸಂಗತ್ವೇ ಅಂದ್ರೆ ಯಾರ ಜೊತೆಗೆ ನಾವು ಸಂಘದಲ್ಲಿರ್ಬೇಕು? ಸತ್ಯದ ಒಂದು ಸಂಘದಲ್ಲಿರ್ಬೇಕು. ನಮ್ಮ ಮನಸ್ಸು ನಮ್ಮ ಆತ್ಮದ ಜೊತೆಗೆ ಕೂಡಿಸ್ಬೇಕು. ಯಾವಾಗ ಮನಸ್ಸು ಆತ್ಮದ ಜೊತೆಗೆ ಕೂಡಿರತ್ತೋ ಆಗ ಸತ್ಯವನ್ನ ತಿಳ್ಕೊಳತ್ತೆ. ನಮ್ಮ ಮನಸ್ಸು ಪ್ರಾಪಂಚಿಕವಾಗಿ ನೋಡುತ್ತಾ ಇರೋದ್ರಿಂದನೇ ನಾವು ಅಸತ್ಯದಿಂದ ನಾವು ಜೀವಿಸ್ತಾ ಇದ್ದೀವಿ. ನಮ್ಮ ಮನಸ್ಸನ್ನ ಆತ್ಮದ ಜೊತೆಗೆ ಕೂಡಿಸ್ಬೇಕು. ಯಾವಾಗಿದು ಬರುತ್ತೆ ಅಂದ್ರೆ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ನಾವು ಅಭ್ಯಾಸ ಮಾಡ್ತಾ ಇದ್ದಾಗ, ಉಸಿರು ಎಂಬ ಗುರುವಿನ ಜೊತೆಗೆ ನಾವಿದ್ದಾಗ ನಮ್ಮ ಮನಸ್ಸು ನಮ್ಮ ಆತ್ಮದ ಜೊತೆಗೆ ಕೂಡಿ ಕಲಿತಾ ಇರತ್ತೆ.
ಸತ್ಸಂಗತ್ವೇ ನಿಸ್ಸಂಗತ್ವಂ. ಅವಾಗ ಯಾವುದು ಸತ್ಯ ಅಂಥೇಳಿ ನಾವು ತಿಳ್ಕೊಂಡಿರ್ತೀವೋ ಅದ್ರ ಜೊತೆಗೆ ಒಂದು ಸಂಘದಲ್ಲಿ ನಮ್ಮ ಮನಸ್ಸು ಕೂಡಿ ಕಲಿತಾ ಇದ್ದಾಗ ನಿಸ್ಸಂಗತ್ವ ಅಂದ್ರೆ ಯಾವುದು ಅಸತ್ಯ, ಈ ಶರೀರ ಅಸತ್ವ, ಈ ಶರೀರ ಶಾಶ್ವತ ಅಲ್ಲ, ಈ ಶರೀರ ಶಾಶ್ವತ ಅಲ್ಲ, ಯಾವುದು ಶಾಶ್ವತ, ನಮ್ಮ ಆತ್ಮ ಶಾಶ್ವತ. ಈ ಶಾಶ್ವತವಾಗಿರುವಂಥ ಆತ್ಮದ ಜೊತೆಗೆ ಈ ಮನಸ್ಸು ಕೂಡಿಸಿದಾಗ ಯಾವುದು ಶಾಶ್ವತವಾಗಿರುತ್ತೋ ಅದ್ರ ಬಗ್ಗೆನೇ ತಿಳ್ಕೊಳ್ತಾ ಇರತ್ತೆ. ಆತ್ಮಜ್ಞಾನದ ಬಗ್ಗೆನ ಈ ಮನಸ್ಸು ತಿಳ್ಕೊಳ್ತಾ ಇರತ್ತೆ. ಈ ಶರೀರ ಶಾಶ್ವತ ಅಲ್ಲ. ಖನಿಜದಿಂದ ವೃಕ್ಷಕ್ಕೆ ಬಂದ್ವಿ, ವೃಕ್ಷದಿಂದ ಪ್ರಾಣಿಗೆ ಬಂದ್ವಿ, ಪ್ರಾಣಿದಿಂದ ಮಾನವ ಜನ್ಮದಲ್ಲಿ ಎಷ್ಟೋ ಜನ್ಮಗಳನ್ನ ತಗೊಂಡ್ಬಿಟ್ಟಿದೀವಿ. ಇದು ಶಾಶ್ವತ ಅಲ್ಲ. ಒಂದಾದ್ಮೇಲೆ ಒಂದು ಜನ್ಮ ತಗೊಳ್ತಾ ಇದ್ವಿ, ಆದ್ರೆ ಜೀವನ ನಾನ್ ತಿಳ್ಕೊಳ್ತಾ ಇಲ್ವಲ್ಲ. ನಾನ್ ಯಾರು ಹಾಗಾದ್ರೆ? ನಾನು ಅನ್ನೋದು ಯಾರು? ಶರೀರ ಮಾತ್ರ ಬದಲಾವಣೆ ಆಗ್ತಾ ಇದೆ. ಖನಿಜದಿಂದ ವೃಕ್ಷದಿಂದ ಪ್ರಾಣಿದಿಂದ ಮಾನವ ಜನ್ಮಗಳು ಕೂಡ ಎಷ್ಟೋ ನೂರಾರು ಜನ್ಮಗಳು ನಾವು ತಗೊಂಡ್ಬಿಟ್ಟಿದ್ದೀವಿ. ಒಂದಾದ್ಮೇಲೆ ಒಂದು ಶರೀರಗಳನ್ನ ನಾವು ತಗೊಳ್ತಾನೆ ಇದ್ದೀವಿ. ಆದ್ರೂ ಕೂಡ ನಮ್ಗೆ ಮುಕ್ತಿ ಸಿಗ್ತಾ ಇಲ್ಲ. ದುಃಖದಿಂದ ನಾವು ಜೀವಿಸ್ತಾ ಇದ್ದೀವಿ. ಯಾವಾಗ ಈ ಸತ್ಯವನ್ನ ನಾವು ತಿಳ್ಕೊಳ್ತೀವಿ ಅಂದ್ರೆ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿದ್ದಾಗ, ನಮ್ಮ ಮನಸ್ಸನ್ನ ಆತ್ಮದ ಜೊತೆಗೆ ಬೆರೆತ್ಕೊಂಡಾಗ ನಮ್ಮ ಮನಸ್ಸು ಕಲಿತಾ ಇರತ್ತೆ. ನಿಸ್ಸಂಗತ್ವ ಅಂದ್ರೆ ಯಾವುದು ಅಶಾಶ್ವತವಾಗಿದೆಯೋ ಅದ್ರ ಬಗ್ಗೆ ನಾವು ಏನು ಕೂಡ ಯೋಚನೆ ಮಾಡೋದಿಲ್ಲ, ತಿಳ್ಕೊಳ್ಳೋದಿಲ್ಲ, ಹಾಯಾಗಿ ಜೀವಿಸ್ತಾ ಇದ್ದೀವಿ. ಅದೇ ನಮ್ಮ ಪಾತ್ರ ಅಂತೇಳಿ. ಈ ಪಾತ್ರ ಮಾಡೋದಕ್ಕೆ ಈ ಶರೀರದ ಬಂದಿದೆ. ಈ ಶರೀರ ಈ ಸತ್ಯ ಅಲ್ಲ. ಒಂದಾದ್ಮೇಲೆ ಇನ್ನೊಂದು ಪಾತ್ರವನ್ನ ತಗೊಂಡು ಮುಂದೆ ಹೋಗ್ತಾ ಇರತ್ತೆ. ಇಲ್ಲಿ ನಾವು ಪಾತ್ರಧಾರಿಗಳು. ಶರೀರದ ಬಗ್ಗೆ ನಮ್ಗೆ ವ್ಯಾಮೋಹ ಬೇಡ. ನಿಸ್ಸಂಗತ್ವೇ ನಿರ್ಮೋಹತ್ವಂ. ಯಾವಾಗ ನಾವು ಶರೀರ ಸತ್ಯ ಅಲ್ಲ ಅಂತ ಅನ್ಕೊಳ್ತೀವೋ ಆಗ ಯಾವುದು ಕೂಡ ನಮ್ಗೆ ಮೋಹಗಳು ಇರುವುದಿಲ್ಲ. ನಿರ್ಮೋಹತ್ವಂ ಅಂದ್ರೆ ಯಾವುದು ಕೂಡ ನಮ್ಗೆ ಮೋಹ ಬೇಡ. ಮೋಹ ಇಲ್ಲ, ಹೊರಟೋಗ್ಬಿಡತ್ತೆ. ನಿರ್ಮೋಹತ್ವೇ ನಿಶ್ಚಲ ಚಿತ್ತಂ. ನೋಡಿ, ನಮ್ಗೆ ಯಾವಾಗ ನಿರ್ಮೋಹದಿಂದ ನಾವು ಯಾರ ಬಗ್ಗೆನೂ ಕೂಡ ಏನು ಕೂಡ ಮೋಹ ಇರೋದಿಲ್ವೋ ಆಗ ನಮ್ಮ ಚಿತ್ತ ನಿಶ್ಚಿಂತೆಯಾಗಿರತ್ತೆ, ನಿರ್ಮಲವಾಗಿರತ್ತೆ. ನಿಶ್ಚಲ ಚಿತ್ತೆ ಜೀವನ್ ಮುಕ್ತಿ. ಎಷ್ಟೊಂದು ಸುಂದರವಾಗಿ ಆದಿಶಂಕರಾಚಾರ್ಯ ಅವರು ವರ್ಣಿಸಿದ್ದಾರೆ. ಎಷ್ಟೊಂದು ಸುಂದರವಾಗಿ ಸತ್ಯವನ್ನ ತಿಳಿಸ್ಕೊಟ್ಟಿದ್ದಾರೆ. ಅವರು ಶರೀರ ಇಲ್ಲ, ಆದ್ರೆ ಆ ಜ್ಞಾನವನ್ನ ಇವಾಗಲೂ ಕೂಡ ಆ ಜ್ಞಾನವನ್ನ ಹಂಚ್ತಾ ಇದ್ದಾರೆ. ನಾವು ಕೇಳ್ಬೇಕು, ಭಿಕ್ಷೆ ಕೇಳ್ಬೇಕು. ನನ್ಗೆ ಭಿಕ್ಷೆ ಅಂದೇಹಿ ಅಂತೇಳಿ ಅವ್ರ ಹತ್ರ ಹೋಗ್ಬೇಕು. ನಾವು ನಮಗೂ ಕೂಡ ಕೊಡ್ತಾರೆ. ಯಾರು ಹೋದ್ರೂ ಕೂಡ ಕೊಡ್ತಾರೆ. ಯಾರಿಗೋದ್ರೂ ಕೂಡ ಭಿಕ್ಷೆಯನ್ನ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ನಾವು ಕೇಳ್ಬೇಕಷ್ಟೇ.
ನಮ್ಮ ಚಿತ್ತ ನಿಶ್ಚಲ ಚಿತ್ತ ಅಂದ್ರೆ ನಮ್ಮ ಚಿತ್ತ ಭೂತ ಭವಿಷ್ಯತ್ ಕಾಲಗಳ ಬಗ್ಗೆ ಯೋಚನೆ ಮಾಡೋದಿಲ್ಲ. ಯಾವಾಗಲೂ ಕೂಡ ವರ್ತಮಾನದಲ್ಲಿ ಇರುತ್ತೆ ಫ್ರೆಂಡ್ಸ್, ಪ್ರೆಸೆಂಟ್ ಅಲ್ಲಿ ಇರುತ್ತೆ. ನಮ್ಮ ಮನಸ್ಸು ಯಾವಾಗಲೂ ಕೂಡ ನಿಶ್ಚಿಂತೆಯಾಗಿ ಯಾವಾಗಿರುತ್ತೋ, ನಿರ್ಮಲ ಸ್ಥಿತಿಯಲ್ಲಿ ನಾವು ಇರ್ತೀವೋ, ನಾವು ಹಿಂದಿಂದು ಯೋಚನೆ ಮಾಡೋದಿಲ್ಲ, ಮುಂದಿಂದು ಯೋಚನೆ ಮಾಡೋದಿಲ್ಲ. ಈ ವರ್ತಮಾನ ಕಾಲದಲ್ಲಿ, ಈ ಪ್ರೆಸೆಂಟ್ ಅಲ್ಲಿ ನಾವು ಏನ್ ಜೀವಿಸ್ತಾ ಇದ್ದೀವಿ ಅದೇ ನಮ್ಮ ನಾಟಕ. ನಾವು ಪಾತ್ರ ಮಾಡೋದಿಕ್ ಬಂದಿದ್ದೀವಿ ಇಲ್ಲಿ ಅಂತೇಳಿ ಈ ಸತ್ಯವನ್ನ ನಾವು ತಿಳ್ಕೊಳ್ತೀವಿ. ಈ ಶರೀರ ನಾನಲ್ಲ, ಎಷ್ಟೋ ಶರೀರದಿಂದ ನಾನು ಈ ಶರೀರಕ್ಕೆ ಬಂದಿದ್ದೀನಿ. ಈ ಶರೀರದ ಪಾತ್ರದಲ್ಲಿ ಏನ್ ತಗೊಂಡು ಬಂದಿದ್ದೀನಿ ಅದನ್ನ ನಾನು ಕರೆಕ್ಟ್ ಆಗಿ ಮಾಡ್ಬೇಕು, ಸರಿಯಾಗಿ ನಾ ಪಾತ್ರವನ್ನ ಮಾಡ್ಬೇಕು. ನಾನು ಇಲ್ಲಿ ಪಾತ್ರವನ್ನ ಮಾಡೋದಿಕ್ ಬಂದಿದ್ದೀನಿ. ನಾನು ಯಾರ ಜೊತೆಗೂ ಜಗಳ ಮಾಡೋದಿಕ್ ಬಂದಿಲ್ಲ. ನನ್ನ ಜೊತೆಗೆ ಜಗಳ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ನಾನು ಸುಮ್ಮನೆ ಸಾಕ್ಷಿಯಾಗಿ ನೋಡೋದನ್ನ ಕಲ್ತ್ಕೋಬೇಕು. ಇದನ್ನೇ ಕಲ್ತ್ಕೊಳ್ಳೋದಕ್ಕೋಸ್ಕರನೇ ನಾನು ಬಂದಿದ್ದೀನಿ ಅಂತೇಳಿ ಈ ಸತ್ಯವನ್ನ ನಾವು ತಿಳ್ಕೊಳ್ತೀವಿ. ಈ ಸತ್ಯವನ್ನ ತಿಳ್ಕೊಳ್ಳೋದಕ್ಕೋಸ್ಕರ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದು ನಾವು ಅಭ್ಯಾಸ ಮಾಡಬೇಕು. ಯಾವಾಗ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇರ್ತೀವೋ ಈ ಸತ್ಯವನ್ನ ನಾವು ತಿಳ್ಕೊಳ್ತಾನೆ ಇರ್ತೀವಿ. ಆಗ ನನ್ನ ಗಂಡ ಕುಡುಕ ಆಗಿದ್ದರೂ ಕೂಡ ಅವ್ರ ಪಾತ್ರ ಅವ್ರು ಮಾಡೋಕ್ ಬಂದಿದ್ದಾರೆ, ಅವ್ರ ಕುಡುಕನ ಪಾತ್ರನೇ. ಅಂತವ್ರ ಜೊತೆಗಿದ್ದು ನಾನು ಇಲ್ಲಿ ಕಲಿಯೋದಿಕ್ ಬಂದಿದ್ದೀನಿ. ನಾವು ಹೇಗೆ ಪಿಕ್ಚರ್ಗಳಲ್ಲಿ ಕುಡುಕರ ಒಂದು ಪಾತ್ರವನ್ನ ನೋಡಿದ್ರೆ ಆ ಪಿಕ್ಚರಲ್ಲಿ ಕುಡುಕನ ಪಾತ್ರ ತುಂಬಾ ಕರೆಕ್ಟ್ ಆಗಿ ಮಾಡಿದ್ದಾನೆ, ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಕುಡುಕನ ಪಾತ್ರ ಅಂತೇಳಿ ನಾವು ಹೇಗೆ ಹೊಗಳ್ತಾ ಇರ್ತೀವೋ ಹಾಗೆ ನಮ್ಮ ನಿಜ ಜೀವನದಲ್ಲಿನೂ ಕೂಡ ನಮ್ಮ ಜೊತೆಗೆ ಕುಡುಕನ ಪಾತ್ರ ಇಟ್ಕೊಂಡು ಕುಡುಕನ ಪಾತ್ರವನ್ನ ತಗೊಂಡು ಬಂದಂತ ಗಂಡನಿಗೂ ಕೂಡ ಅವ್ರ ಪಾತ್ರ ಅವ್ರು ಮಾಡ್ತಾ ಇದ್ದಾರೆ. ಅಲ್ಲಿ ಬೇಜಾರೇ ಇಲ್ಲ ನಮ್ಗೆ, ಅವ್ರ ಪಾತ್ರ ಅವ್ರು ಸರಿಯಾಗೇನೆ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ತೀವಿ. ಇದೆಲ್ಲ ಡ್ರಾಮಾ ಅಂತೇಳಿ ನಮ್ಗೆ ಗೊತ್ತಾಗತ್ತೆ. ನಾವು ಡ್ರಾಮಾ ಮಾಡೋದಿಕ್ಕೆ, ನಾಟಕ ಮಾಡೋದಿಕ್ಕೆ ಬಂದಿರೋದು. ನಮ್ಮ ಪಾತ್ರಧಾರಿಯನ್ನ ನಾವು ಏನ್ ತಗೊಂಡ್ ಬಂದಿದ್ವಿ, ಅವ್ರವ್ರ ಪಾತ್ರಗಳನ್ನ ಅವ್ರು ಏನಂತ ತಗೊಂಡ್ ಬಂದಿದ್ದಾರೆ ಅವ್ರು ಅದನ್ನೇ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸುಮ್ಮನೆ ಸಾಕ್ಷಿಯಾಗಿ ಆರಾಮಾಗಿ ನೋಡ್ತಾ ಇರ್ತೀವಿ. ಆಗ ಎಂತ ಒಂದು ದೊಡ್ಡ ಒಂದು ಕುಡುಕ ಆಗಿದ್ರೂ ಕೂಡ ಸುಮ್ಮನೆ ಸಾಕ್ಷಿಯಾಗಿ ನೋಡ್ತಾ ಇರೋದ್ರಿಂದ ಅವ್ರು ಕುಡಿಯೋದನ್ನೇ ಬಿಟ್ಬಿಡ್ತಾರೆ, ಎಷ್ಟು ದೊಡ್ಡ ಕುಡುಕ ಆಗಿದ್ರು ಕೂಡ. ಯಾಕೆ ಅವ್ರು ಬಿಟ್ರು? ಕುಡಿಯೋದನ್ನೇ ಯಾಕೆ ಬಿಟ್ರು ಅವರು? ನಾವು ಸುಮ್ಮನೆ ಸಾಕ್ಷಿಯಾಗಿ ನೋಡ್ತಾ ಇದ್ದೀವಿ. ಶೂನ್ಯ ಶಕ್ತಿಯಲ್ಲಿ ಒಂದು ದೈವ ಶಕ್ತಿ ಇದೆ. ಆ ದೈವ ಶಕ್ತಿ ನಮ್ಗೆ ದುಃಖದಿಂದ ಜೀವಿಸೋದಿಕ್ಕೆ ಬಿಡೋದಿಲ್ಲ. ಅಲ್ಲಿ ಕುಡಿತಾ ಇರೋದ್ರಿಂದ ನಮ್ಮ ಮನಸ್ಸು ದುಃಖ ಆಗ್ತಾ ಇದೆ ಅಂದ್ರೆ ಆ ಶೂನ್ಯ ಶಕ್ತಿ, ಆ ದೈವ ಶಕ್ತಿ ಮೊದಲು ಅವರನ್ನ ಕುಡಿಯೋದನ್ನ ಬಿಡಿಸತ್ತೆ. ಅವ್ರು ಕುಡಿಯೋದನ್ನ ನೋಡಿ ನಾನು ದುಃಖ ಪಡ್ತಾ ಇದ್ದೀನಿ ಇಲ್ಲಿ ಒಳಗಡೆ ಅಂದ್ರೆ ನಾನು ದುಃಖವಾಗಿರ್ಬಾರ್ದು. ಈ ಒಂದು ಭಗವಂತನಿಗೆ ಅಷ್ಟೊಂದು ನನ್ನ ಮಕ್ಕಳು ಆನಂದವಾಗಿರ್ಬೇಕು, ಆನಂದವಾಗಿ ಜೀವಿಸ್ಬೇಕು ಅಂತೇಳಿ ಆ ಭಗವಂತನಿಗೆ ಇದ್ದೇ ಇರತ್ತೆ. ಯಾರು ಸಾಕ್ಷಿಯಾಗಿ ನೋಡೋದನ್ನ ಕಲ್ತ್ಕೊಳ್ತಾರೋ, ಯಾರು ಭಗವಂತನ ಜೊತೆಗಿದ್ದು ಕೆಲಸವನ್ನ ಮಾಡ್ತಾ ಇರ್ತಾರೋ, ಅವ್ರ ಗಂಡ ಕುಡುಕ ಆಗಿದ್ರೆ ಆ ಕುಡ್ದಿರೋದನ್ನ ನೋಡಿ ಒಳಗಡೆ ದುಃಖ ಪಡ್ತಾ ಇದ್ರೆ ಅಂಥವ್ರನ್ನ ಫಸ್ಟ್ ಅವ್ರು ಕುಡಿಬಾರ್ದು, ಆ ರೀತಿ ಮಾಡತ್ತೆ. ಯಾರು ಮಾಡ್ತಾರೆ ಅಲ್ಲಿ? ಒಂದು ದೈವ ಶಕ್ತಿ ಮಾಡಿಸತ್ತೆ. ಅವರು ಸಂಪೂರ್ಣವಾಗಿ ಬಿಟ್ಬಿಡ್ತಾರೆ ಕುಡಿಯೋದನ್ನ. ನಾವು ಹೇಳೋದ್ರಿಂದ ಬಿಡೋದಿಲ್ಲ ಫ್ರೆಂಡ್ಸ್, ನಾವು ಹೇಳೋದ್ರಿಂದ ಯಾರು ಕೂಡ ಬದಲಾವಣೆ ಆಗೋದಿಲ್ಲ.
ಕೇವಲ ಕುಡಿಯೋದಷ್ಟೇ ಅಲ್ಲ, ಇನ್ನು ಎಷ್ಟೆಷ್ಟು ಇದೆ ಅಲ್ವಾ, ನಾವು ದುಃಖ ಪಡ್ತಾ ಇದ್ದೀವಿ, ಅವರು ಆ ರೀತಿ ಮಾಡ್ತಾ ಇದ್ದಾರೆ ಅಂತೇಳಿ. ಅಂತ ದುಃಖ ನಮ್ಗೆ ಆಗ್ಬಾರ್ದು ಅಂದ್ರೆ ನಾವು ಅವ್ರನ್ನ ಫಸ್ಟ್ ಸಾಕ್ಷಿಯಾಗಿ ನೋಡೋದನ್ನ ಕಲ್ತ್ಕೋಬೇಕು. ನಾವು ಯಾವಾಗಲೂ ಕೂಡ ಸತ್ಸಂಗದಲ್ಲೇನೆ ಇರಬೇಕು. ಸತ್ಸಂಗ ಅಂದ್ರೆ ನಮ್ಮ ಮನಸ್ಸು ಯಾವಾಗಲೂ ಕೂಡ ನಮ್ಮ ಆತ್ಮ ಜೊತೆಗಿದ್ದು ನಾವು ಕಲಿತಾ ಇರಬೇಕು. ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿದ್ದಾಗ, ನಮ್ಮ ಉಸಿರಿನ ಜೊತೆಗೆ ನಾವು ಮನಸ್ಸನ್ನು ಕುಂದಿರಿಸಿದಾಗ, ಇದನ್ನ ನಾವು ಅಭ್ಯಾಸ ಮಾಡ್ತಾ ಇದ್ದಾಗ, ಅಭ್ಯಾಸ ಮಾಡ್ತಾ 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 ನಮ್ಮ ಮನಸ್ಸು ನಮ್ಮ ಆತ್ಮದ ಜೊತೆಗೆ ಕೂಡಿ ಕಲಿತಾ ಇರತ್ತೆ. ನಮ್ಮ ಆತ್ಮ ಸರ್ವಾತ್ಮದ ಜೊತೆಗೆ ಕೂಡಿ ಕಲಿತಾ ಇರತ್ತೆ. ಸರ್ವಾತ್ಮದಿಂದ ಪೂರ್ಣಾತ್ಮದಿಂದ ಕಲ್ತಿರೋದು ನಮ್ಮ ಆತ್ಮ ನಮ್ಮ ಮನಸ್ಸಿಗೆ ತಿಳಿಸ್ತಾ ಇರತ್ತೆ. ಇಲ್ಲಿ ಸತ್ಸಂಗ ಯಾವಾಗಾದ್ರೂ ಕೂಡ, ಯಾವ ಸಮಯದಲ್ಲಾದ್ರೂ ಕೂಡ ನಡೀತಾನೆ ಇರತ್ತೆ. ಯಾರಿಗೆ ಕಲಿಬೇಕು ಅಂತೇಳಿ ತಪ್ಪನೆ ಇರತ್ತೆ ಅಂಥವ್ರಿಗೆ. ಮಧ್ಯರಾತ್ರಿಯಲ್ಲಿನೂ ಕೂಡ ನಾನು ಎಷ್ಟೋ ಜ್ಞಾನವನ್ನ ಪಡ್ಕೊಂಡಿರೋದು ನಾನು ಮಧ್ಯರಾತ್ರಿಯಲ್ಲೇನೆ ನನಗೆ ಎಷ್ಟೋ ಜ್ಞಾನ ಸಿಗ್ತಾ ಇರತ್ತೆ. ಹಾಗಾಗಿ ಇದನ್ನೇ ನನಗಿಷ್ಟ. ಅದಕ್ಕೆ ನಾನು ಕೂತ್ಕೊಂಡ್ಬಿಡ್ತೀನಿ. ನಾನು ಎಷ್ಟು ತಿಳ್ಕೊಳ್ಬೇಕಂದ್ರೂ ಕೂಡ ಇನ್ನು ತಿಳ್ಕೊಳ್ಳೋದಿದ್ದೇ ಇರತ್ತೆ. ಧ್ಯಾನಕ್ಕೆ ಬರೋಕಿನ ಮೊದಲು ನಾನು ಯಾವಾಗಲೂ ಕೂಡ ಮಲ್ಕೊಂಡೇ ಇರ್ತಾ ಇದ್ದೆ. ಧ್ಯಾನಕ್ಕೆ ಬಂದ್ಮೇಲೆ ನಾನು ಮಲ್ಕೊಳ್ಳೋದು ನಾನು ಬಿಟ್ಟೆ. ಊಟ ಕೂಡ ಎಷ್ಟೋ ದಿನ ಬಿಟ್ಟಿದ್ದೀನಿ. ಮಾತು ಕೂಡ ನಾನು ಬಿಡ್ತಾ ಇರ್ತೀನಿ. ಮಲ್ಕೊಳ್ಳೋದು ಕೂಡ ನಾನು ಬಿಟ್ಬಿಟ್ಟೆ. ನನಗೆ ಸತ್ಯದ ತಪ್ಪನೆ ಇದೆ ಫ್ರೆಂಡ್ಸ್. ನಾನು ಸತ್ಯವನ್ನ ತಿಳ್ಕೋಬೇಕು. ಎಷ್ಟೋ ಜ್ಞಾನವನ್ನ ನಾನು ತಿಳ್ಕೋಬೇಕು. ನಾನು ತಿಳ್ಕೊಂಡಿರುವಂಥ ಜ್ಞಾನ ಎಲ್ರಿಗೂ ಕೂಡ ನಾನು ಕೊಡಬೇಕು.
Imagine getting a 1 lakh rupees hospital bill for something you could have prevented with simple lifestyle changes. Scary, right? ಬಿಟ್ಟೆ ನಾನು ಎಷ್ಟು ತಿಳ್ಕೊಳ್ಬೇಕಂದ್ರೂ ಕೂಡ ಇನ್ನು ತಿಳ್ಕೊಳ್ಳೋದಿದ್ದೇ ಇರತ್ತೆ. ಧ್ಯಾನಕ್ಕೆ ಬರೋಕಿನ ಮೊದಲು ನಾನು ಯಾವಾಗಲೂ ಕೂಡ ಮಲ್ಕೊಂಡೇ ಇರ್ತಾ ಇದ್ದೆ. ಧ್ಯಾನಕ್ಕೆ ಬಂದ್ಮೇಲೆ ನಾನು ಮಲ್ಕೊಳ್ಳೋದು ನಾನು ಬಿಟ್ಟೆ. ಊಟ ಕೂಡ ಎಷ್ಟೋ ದಿನ ಬಿಟ್ಟಿದ್ದೀನಿ, ಮಾತು ಕೂಡ ನಾನು ಬಿಡ್ತಾ ಇರ್ತೀನಿ, ಮಲ್ಕೊಳ್ಳೋದು ಕೂಡ ನಾನು ಬಿಟ್ಬಿಟ್ಟೆ. ನನಗೆ ಸತ್ಯದ ತಪ್ಪನೆ ಇದೆ ಫ್ರೆಂಡ್ಸ್. ನಾನು ಸತ್ಯವನ್ನ ತಿಳ್ಕೋಬೇಕು, ಎಷ್ಟೋ ಜ್ಞಾನವನ್ನ ನಾನು ತಿಳ್ಕೋಬೇಕು. ನಾನು ತಿಳ್ಕೊಂಡಿರುವಂಥ ಜ್ಞಾನ ಎಲ್ರಿಗೂ ಕೂಡ ನಾನು ಕೊಡಬೇಕು. ಎಷ್ಟೋ ವಿಷಯಗಳನ್ನ ಸತ್ಸಂಗದಲ್ಲಿ ನಾನು ತಿಳ್ಕೊಳ್ತಾನೆ ಇರ್ತೀನಿ, ಸತ್ಯದ ವಿಷಯವನ್ನ. ಕೇವಲ ನಾನಷ್ಟೇ ಅಲ್ಲ, ಎಲ್ರಿಗೂ ಕೂಡ ಇದು ಸಾಧ್ಯ ಇದೆ ಫ್ರೆಂಡ್ಸ್. ಎಲ್ರೂ ಕೂಡ ತಿಳ್ಕೊಬಹುದು. ನಾವು ಅರಿವಿನಿಂದ ಇದ್ದಾಗ ಎಲ್ಲವೂ ಕೂಡ ತಿಳ್ಕೊಳ್ತಾ ಇರ್ತೀವಿ. ನಾವು ಅರಿವಿನಿಂದ ನಾವು ಜೀವಿಸ್ತಾ ಇರಬೇಕು, ಅರಿವಿನಿಂದ ಇರಬೇಕು, ಅರಿವಿನಿಂದ ನಾವು ಧ್ಯಾನಕ್ಕೆ ಕೂತ್ಕೊಂಡಿರ್ಬೇಕು. ಅರಿವಿನಿಂದ ನಾವು ಏನು ಕೇಳಿಸ್ಕೊಳ್ತಾ ಇರ್ತೀವಿ ಅಂತ ಒಂದು ಜ್ಞಾನ, ಸತ್ಯದ ಜ್ಞಾನ, ಆ ಜ್ಞಾನದಿಂದ ನಾವು ಮುಕ್ತಿಯನ್ನ ಪಡಿತೀವಿ ಅಂತ ಒಂದು ಜ್ಞಾನ ನಮಗೆ ಬೇಕು. ನೋಡಿ, ಯಾವ ಒಂದು ಪೂಜೆ ಪುನಸ್ಕಾರದಿಂದ ಕುಡಿಯೋದು ಬಿಟ್ಟಿರ್ಲಿಲ್ಲ ಅಂಥವ್ರು ಧ್ಯಾನದಿಂದ ನಾವು ಸಾಕ್ಷಿಯಾಗಿ ನೋಡ್ತಾ ಇರೋದ್ರಿಂದ ಅವ್ರು ಕುಡಿಯೋದನ್ನ ಬಿಟ್ಬಿಡ್ತಾರೆ. ನಾವು ಧ್ಯಾನ ಮಾಡ್ತಾ ಉಸಿರನ್ನ ಸಾಕ್ಷಿಯಾಗಿ ನಾವು ಯಾವಾಗ ನೋಡೋದನ್ನ ಕಲ್ತ್ಕೊಳ್ತೀವಿ, ನಮ್ಮ ಜೊತೆಗಿರೋರನ್ನ ನಾವು ಸಾಕ್ಷಿಯಾಗಿ ನೋಡೋದನ್ನ ಕಲ್ತ್ಕೊಳ್ತೀವಿ. ಅಂತ ಒಂದು ಆತ್ಮಜ್ಞಾನದಿಂದ ನಮ್ಮ ಜೊತೆಗಿರೋರು ಅವರು ಕೂಡ ಬದಲಾವಣೆ ಆಗ್ತಾರೆ. ಸಾಕ್ಷಿಯಾಗಿ ನಾವು ನೋಡ್ತಾ ಇರಬೇಕು ಅಷ್ಟೇ. ಚಾಡಿ ಹೇಳೋದನ್ನ ಬಿಟ್ಬಿಡ್ತಾರೆ. ನಮ್ಮ ಬಗ್ಗೆ ಸುಳ್ಳು ಅಪವಾದಗಳನ್ನ ಕೊಡ್ತಾ ಇರ್ತಾರೆ. ಆ ಅಪವಾದಗಳನ್ನ ಆ ರೀತಿ ಮಾಡಬಾರ್ದು ಅಂತೇಳಿ, ಬೇರೆಯವ್ರಿಗೆ ಅಪವಾದಗಳನ್ನ ಕೊಡಬಾರ್ದು ಅಂತೇಳಿ ಅಂತ ಕೆಲಸವನ್ನ ಬಿಟ್ಬಿಡ್ತಾರೆ. ಸಣ್ಣ ವಿಷಯಕ್ಕೆಲ್ಲ ಒಡೆದಾಟ ಮಾಡ್ತಾ ಇರ್ತಾರೆ, ಹೊಡಿತಾ ಇರ್ತಾರೆ, ಬಡಿತಾ ಇರ್ತಾರೆ. ಆ ಕೆಲಸವನ್ನ ನಿಂದ್ರಿಸ್ಬಿಡ್ತಾರೆ. ಪ್ರತಿಯೊಂದು ಕೂಡ ನಾವು ಸಾಕ್ಷಿಯಾಗಿ ನೋಡೋದನ್ನ ಕಲ್ತ್ಕೋಬೇಕು. ಫಸ್ಟು ಅವ್ರ ಪಾತ್ರವನ್ನ ಮಾಡೋದಿಕ್ ಬಂದಿದ್ದಾರೆ. ನಾವು ಅದ್ರ ಮಧ್ಯೆ ಬೇರೆಯವ್ರ ಮಧ್ಯೆ ನಾವು ಹೋಗ್ಬಾರ್ದು. ಅವ್ರವ್ರ ಪಾತ್ರ ಅವ್ರು ಮಾಡ್ತಾ ಇರ್ತಾರೆ. ಆ ಪಾತ್ರವನ್ನ ಮಾಡಿ ಅದು ಅನುಭವ ಮುಖಾಂತರ ಅವ್ರು ತಿಳ್ಕೊಳ್ಳೋದಿಕ್ ಬಂದಿದ್ದಾರೆ. ಆ ಒಂದು ಪಾತ್ರ ಅನುಭವ ಮುಖಾಂತರ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಅವ್ರಿಗೆ ಹಾಗೆ ಬಿಟ್ಬಿಡ್ಬೇಕು. ಯಾರಿಗೂ ಕೂಡ ಯಾರ ಮೇಲೇನೂ ಕೂಡ ನಾವು ದೌರ್ಜನ್ಯ ಮಾಡಬಾರ್ದು ಅನ್ನೋದು ನಮಗೆ ವಿವೇಕ ಬರುತ್ತೆ. ಇದು ಪ್ರತಿಯೊಬ್ಬರಿಗೂ ಕೂಡ ಸಾಧ್ಯ ಇದೆ ಫ್ರೆಂಡ್ಸ್. ಕೇವಲ ನಮಗೂ ನಿಮಗೂ ಮಾತ್ರ ಅಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ.
ಕೇವಲ 1 ನಿಮಿಷ ನಾವು ಧ್ಯಾನದಿಂದ ಸಹಜ ಸ್ಥಿತಿಗೆ ಬರೋಣ ಫ್ರೆಂಡ್ಸ್. 30 ಸೆಕೆಂಡ್ಸ್. ಟೆನ್ ಸೆಕೆಂಡ್ಸ್. ಓಕೆ ಮಾಸ್ಟರ್ಸ್, ನಿಮ್ಮ 2 ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್ಸ್. 5 4 3 2 1 0. ನಿಮ್ಮ ಕೈಗಳನ್ನೇ ನೋಡ್ತಾ ಕಣ್ಬಿಡಿ. ಈ ಧ್ಯಾನವನ್ನು ತಿಳಿಸ್ಕೊಟ್ಟಂತಹ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ನಾವು ಹೃದಯದಿಂದ ಧನ್ಯವಾದಗಳನ್ನು ತಿಳಿಸೋಣ. ಮತ್ತು ಆದಿ ಶಂಕರಾಚಾರ್ಯ ಅವ್ರಿಗೂ ಕೂಡ ನಾವು ಹೃದಯದಿಂದ ಧನ್ಯವಾದಗಳನ್ನು ತಿಳಿಸೋಣ. ಎಲ್ಲ ಮಾಸ್ಟರ್ಸ್ಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ. ನಮ್ಮ ಕುಟುಂಬದಲ್ಲಿರುವಂಥ ಎಲ್ಲ ಸದಸ್ಯರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ. ಇಲ್ಲಿ ಬಂದಂತಹ ಎಲ್ಲ ಆತ್ಮಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್ಸ್. ಜೀವನ್ ಮುಕ್ತಿಯಾದ ಒಂದು ಮಾರ್ಗವನ್ನ ಇವತ್ತು ಹೇಳಿಕೊಟ್ರು ಮ್ಯಾಮ್. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ ಮುಕ್ತಿ. ಈ ಜೀವನ್ ಮುಕ್ತಿಯ ಮಾರ್ಗವನ್ನ ಮೇಡಮ್ ಹೇಳ್ಕೊಟ್ಟಿದ್ದಾರೆ. ಇದೇ ಹಾದಿಯಲ್ಲಿ ನಡೀತಾ ಸತ್ಯದ ಪಯಣವನ್ನ ಮಾಡ್ತಾ ದಿನ ಧ್ಯಾನಕ್ಕೆ ನಾವು ಜಾಯಿನ್ ಆಗೋಣ. ಹಾಗೆ ಈ ಒಂದು ಲಿಂಕ್ ಅನ್ನ ಎಲ್ಲರ ಹತ್ರ ಶೇರ್ ಮಾಡ್ತಾ ನಾವು ಧ್ಯಾನದ ಒಂದು ಪ್ರಚಾರವನ್ನ ಮಾಡೋಣ ಮಾಸ್ಟರ್ಸ್ ಅಂತ ಹೇಳ್ತಾ ಈ ದಿನದ ಧ್ಯಾನವನ್ನ ಮುಗಿಸ್ತಾ ಇದೀವಿ ಮಾಸ್ಟರ್ಸ್. ನಾಳೆ ಬೆಳಗ್ಗೆ 5 ಗಂಟೆಗೆ ಎಲ್ಲರೂ ಕರೆಕ್ಟ್ ಆಗಿ ಜಾಯಿನ್ ಆಗೋಣ. ಧ್ಯಾನವನ್ನ ಮಾಡಿ ಹಾಗೆ ಧ್ಯಾನವನ್ನ ಮಾಡಿಸಿ. ನಿಮಗೆ ಬರ್ತಾ ಇರೋ ಲಿಂಕ್ ಅನ್ನ ದಯವಿಟ್ಟು ನೀವು 4 ಜನಕ್ಕೆ ಶೇರ್ ಮಾಡಿದ್ರೆ 4 ಜನರಲ್ಲಿ ಒಬ್ಬರಾದ್ರೂ ಜಾಯಿನ್ ಆಗ್ತಾರೆ ಮಾಸ್ಟರ್ಸ್. ಧ್ಯಾನ ಪ್ರಚಾರವನ್ನ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು ಮ್ಯಾಮ್ ಈ ಅವಕಾಶಕ್ಕೆ. ಥ್ಯಾಂಕ್ ಯು ವೆರಿ ಮಚ್.